ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಹಾಯ್ ಕಳಿಂಗ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ನಾನು ನಿಂಗೇನು ಮಾಡಲ್ಲ, ನೀನು ನಂಗೇನು ಮಾಡಬಾರ್ದು. ಕಾಳಿಂಗ, ನಮ್ಮ ಹಾಡಿ ಜನಗಳು ನಿನ್ ಕಂಡ್ರೆ ತುಂಬಾ ಭಯ ಪಡ್ತಾರೆ. ನನ್ನ ಹೆದರಿಸಿ ನಿನಗೆ ವಜ್ರ ಮುನಿ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದಾರೆ. ನನ್ನನ್ನು ಕಾಪಾಡಿ ಹೀರೋ ಆಗಿದ್ಯಾ, ತುಳಿದು ವಿಲನ್ ಆಗಬೇಡ. ಕಳಿಂಗ, ನಮ್ದೊಂದು ಪುಟ್ಟ ಸಂಸಾರ. ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ರೀಸೆಂಟಾಗಿ ನನ್ನ ಮಗುಗೆ ತಾಯಿ ಆಗೋಳೊಬ್ಳು ಬಂದಿದ್ದಾಳೆ. ನಮ್ಮ ತಾಯಿ ವಾತ್ಸಲ್ಯನ, ನಮ್ಮ ಹುಡುಗಿ ಮಾಂಗಲ್ಯನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಸರಿ, ನೀನು ಕನ್ನಡದಾನೆ. ಕಾಳಿಂಗ, ನನ್ನ ಪ್ರಾಣ ಉಳಿಸಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜಾಣಮರಿ, ಒಳ್ಳೆಯವನು ಕಾಳಿಂಗ, ನಾನು ಒಳ್ಳೆಯವನು. ಕೂತ್ಕೊಳ್ಳಿ. ಏನ್ ಕಾರ್ಡ್ ನಿಮ್ಮೊಬ್ರಿಗೆ ಗೊತ್ತಿರೋದು ಅಂತನಾ? ಏನೋ ಔಟ್ಡೋರ್ ಅಲ್ಲಿ ನಮ್ಮಿಬ್ರು ಫಸ್ಟ್ ನೈಟ್ ಆದಾಗಿಂದ ನನ್ನ ದಿನಚರಿನೇ ಬದಲಾಗ್ಬಿಟ್ಟಿದ್ಯಪ್ಪ. ಫಸ್ಟ್ ನೈಟಾ? ಅವತ್ತು ಬೆಟ್ಟದ ಮೇಲೆ ಬೇರೆ ಬೇರೆ ಟೆಂಟ್ ಅಲ್ಲಿ ನಾವಿಬ್ರು ಇಡೀ ನೈಟ್ ಕಳೆದ್ವಲ್ಲ, ಅದು ಔಟ್ಡೋರ್ ಅಲ್ಲಿ ಫಸ್ಟ್ ನೈಟ್ ತಾನೆ? ಹಂಗ ರೇ, ನೀವು ಬೇರೆ ತರ ಅರ್ಥ ಮಾಡ್ಕೊಂಡ್ರಾ? ನೀವು ಹುಡುಗಿರು ಪೊಲೀಸ್ ಜೋಗ್ಸೋದನ್ನ ಕಮ್ಮಿ ಮಾಡಿ. ಮ್ಯಾಟ್ರಿಗ್ ಬನ್ನಿ. ಮ್ಯಾಟ್ರಿಗ ಬಂದೆ. ಕಣ್ ಮುಚ್ಕೊಳ್ರಿ, ಕಣ್ ಮುಚ್ಚ್ರಿ. ಇವತ್ ನನಗೆ ತುಂಬಾ ವಿಶೇಷವಾದ ದಿನ. ಇವತ್ತಿಗೆ 22 ವರ್ಷದ ಕೆಳಗೆ ಈ ಭೂಮಿ ಮೇಲೆ ಒಂದು ಅದ್ಭುತ ಪಾರ್ಸಲ್ ಆಯ್ತು. ಆ ಅದ್ಭುತ ಡೆಲಿವರ್ ಮಾಡಿಸಿದ ಡಾಕ್ಟರ್ಗೂ ಅದನ್ನ ಎತ್ತಾಡ್ಸಿದ ನರ್ಸ್ಗೂ ಒಂದು ದೊಡ್ಡ ಥ್ಯಾಂಕ್ಸ್. ಆ ಅದ್ಭುತ ಬೇರೆ ಯಾರು ಅಲ್ಲ, ನೀವೇ. ಮೀರಾ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾಡಲ್ಲಿ ಯಾವ ಅಯ್ಯಂಗಾರಿ ಬೇಕರಿನೂ ಸಿಗ್ಲಿಲ್ಲ, ಇದನ್ನೇ ಕೇಕು ಅಂತ ಅಡ್ಜಸ್ಟ್ ಮಾಡ್ತೀವಿ. ನಿಮ್ಗೆ ಹೇಗೆ ಗೊತ್ತಾಯ್ತು ಇವತ್ ನನ್ ಬರ್ತ್ಡೇ ಅಂತ? ಇನ್ಫ್ಯಾಕ್ಟ್ ನಾನೇ ಮರ್ತೋಗಿದ್ದೆ. ರೇ, ಒಂದ್ ಹುಡುಗಿನ ಲವ್ ಮಾಡಕ್ ಪರಿಚಯ ಮಾಡ್ಕೊಂಡ್ಮೇಲೆ ಅವ್ರು ಓಡಾಡೋ ಆಟೋ ಡ್ರೈವರ್ ಡೀಟೇಲ್ಸೇ ನಮ್ಮ ಹತ್ರ ಇರುತ್ತೆ. ಅಂಥದ್ರಲ್ಲಿ ನಿಮ್ ಬರ್ತ್ಡೇ ನಮಗ್ ಗೊತ್ತಿರಲ್ವಾ? ರೇ, ನಿಮ್ ಬರ್ತ್ಡೇ ನಮ್ಗೊಂಥರ ಗವರ್ಮೆಂಟ್ ಹಾಲಿಡೇ ಇದ್ದಂಗ್ರಿ. ಏನಾಯ್ತು? ನಿಮ್ ಬರ್ತ್ಡೇಗೆ ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬಂದಿದ್ದಾರೆ, ಸ್ಪೆಷಲ್ ಗೆಸ್ಟ್. ಹೆದರ್ಕೋಬಿಡಿ. ಮೀಟ್ ಮಿಸ್ಟರ್ ಕಾಳಿಂಗ, ಒನ್ ಅಂಡ್ ಓನ್ಲಿ ಒಂಟಿ ಸಲ್ಗ, ರೆಬಲ್ ಸ್ಟಾರ್ ಆಫ್ ದಿಸ್ ಫಾರೆಸ್ಟ್. ಇವರು ನಮ್ಮವ್ರೆ. ಕಾಳಿಂಗ, ನಮ್ಮ ಹುಡುಗಿ ಕಣಪ್ಪ. ಕೆಡ್ಡ ಆಪರೇಷನ್ ನಡೀತಿದೆ, ಹಳ್ಳ ತೋಡಾಗಿದೆ, ನೀವು ತಡಬೇಕಷ್ಟೇ. ಏನ್ ಹೆದರ್ಕೋಬಿಡಿ, ನಾನೇನು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಂಗೆ. ಕುಚಿಕ್ಕು, ಬರ್ತ್ಡೇ ಆಶೀರ್ವಾದ ಮಾಡ್ಬಿಡಪ್ಪ. ಮಾಡ ಮರ್ಯಾದಿ ಕೊಳಿಬಿಡ ಮಾಡು. ಹೆಂಗೆ? ಶಾಬಾಷ್ ಕಳಿಂಗ, ಶಾಬಾಷ್. ಹುಡುಗಿರು ಕೋಪ ಮಾಡ್ಕೊಂಡಾಗ ಅತ್ತಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ನಮ್ಮ ಹುಡುಗರು ಹೇಳ್ತಿದ್ರು. ನಿಜಾನೇ? ನನ್ನ ಜೀವನದಲ್ಲಿ ನಗು ಖುಷಿ ಎರಡು ನಮ್ಮ ಅಪ್ಪ ಅಮ್ಮನ ಜೊತೆನೆ ಹೊರಟೋಗಿತ್ತು. ನನ್ನ ಹುಟ್ಟಿಗೆ ಬದುಕಿಗೆ ಯಾವುದೇ ಅರ್ಥ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಹುಟ್ಟುಹಬ್ಬನ ಜ್ಞಾಪಿಸಿ ನನ್ನ ಜೀವನಕ್ಕೆ ಹೊಸ ಹುರುಪು ತುಂಬಿಟ್ರಿ. ನಾನು ಈ ಬರ್ತ್ಡೇನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ರೇ,
ಥ್ಯಾಂಕ್ಸ್ ನಾ ಬಸ್ಸಲ್ಲಿ ಸೀಟ್ ಬಿಟ್ಕೊಡೋರ್ಗೆ ಕ್ಯೂ ಅಲ್ಲಿ ನಿನ್ ಸೀಮೆಣೆ ತರೋರ್ಗೆ ಸಕ್ಕರೆ ಖಾಲಿ ಆದಾಗ ತಂದ್ಕೊಡೋ ಪಕ್ಕದ ಮನೆಯವ್ರಿಗೆ ಹೇಳ್ಬೇಕು, ಸ್ವಂತದವ್ರಿಗಲ್ಲ. ಏನ್ ಗುರು? ಆಮೇಲೆ ನೀವು ಕಾಲೇಜ್ ಓದ್ಬೇಕಾದ್ರೆ ನಿಮ್ಗೆ ಯಾರಾದ್ರೂ ಐ ಲವ್ ಯು ಅಂತ ಹೇಳಿದಾರಾ? ತುಂಬಾ ಜನ ಹೇಳಿದ್ದಾರೆ, ಮುಗೀತು ನನ್ನ ಕತೆ. ಆದ್ರೆ ನಾನ್ ಯಾರಿಗೂ ಹೇಳಿಲ್ಲ.